ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತೈತಿ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನು ಮಾಡತ್ತೀರಿ ಗೆಳತಿಯರ? ಏನಿಲ್ಲ ಆಂಟಿ, ಸುಮ್ಮನೆ ನಿಂತಿದ್ವಿ. ಫುಲ್ ಆಗಿದೆ ನೋಡಿ ಇವತ್ತು ತಿಂಡಿ. ಏನ ತಿಂದೆ? ಹಾಂ ಆಂಟಿ, ತುಂಬ ಚೆನ್ನಾಗಾಗಿತ್ತು. ಆಂಟಿ ನೀವು ಮಾಡಿದ್ರಲ್ಲ ದೋಸೆ, ಅದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಆಂಟಿ. ಹ್ಞೂ ಆಂಟಿ, ನಮ್ಮಮ್ಮ ಮಾಡೋ ಥರಾನೇ ಇತ್ತು ಸೇಮು. ನನಗೆ ನಮ್ಮಮ್ಮನ ಕೈ ರುಚಿ ಥರಾನೇ ಇತ್ತು. ಹೌದಾ? ಆಯಿತು. ಹೊಟ್ಟೆ ತುಂಬ ತಿಂದ್ರಲ್ಲ ಮೂರು ಮಂದಿ? ಹಾಂ ಆಂಟಿ, ತಿಂದ್ವಿ. ದೀಪ ಎಲ್ಲಿ ಆಂಟಿ? ಆಕೆ ಅಡುಗೆ ಮನೆಗೆ ಏನು ಮಾಡತ್ತಾಯಮ್ಮ? ಆಕೆಗೆ ಸತೆ ಇದೆ ನೋಡು. ನಿನ್ನ ಗೆಳತಿಯರು ಬಂದರು, ಗೆಳತಿಯರ ಜೊತೆ ಈಗ ಅಂತ ಕೇಳಂಗೇ ಇಲ್ಲ. ಕೆಲಸನ ಮಾಡಕ್ಕೆ ನಿಲ್ತಾ ಅವತ್ತು. ನಿಲ್ ಕರಿತೇನೆ. ಆಂಟಿ, ಇವತ್ತು ಯಾಕೋ ತುಂಬ ಬೋರ್ ಆಗ್ತಿದೆ ಆಂಟಿ. ಎಲ್ಲಾದರೂ ಆಚೆ ಹೋಗಿ ಬರೋಣ? ಹೋಗೋಣ. ನನಗೂ ತುಂಬ ಬೋರ್ ಆಗ್ತಿದೆ. ಪ್ಲೀಸ್ ಆಂಟಿ ಹೋಗೋಣ. ಆಯಿತು ಹೋಗೋಣ. ದೀಪಾ ಬಾಯಿಲಿ ಏನು ಮಾಡತ್ತೀಯ? ಹಾಂ ಅತ್ತೆ ಬಂದೆ. ಸ್ವಲ್ಪ ಪಾತ್ರೆ ಇದೆ, ತಿಕ್ಬಿಟ್ಟು ಬರ್ತೀನಿ. ನಾ ತಿಕ್ತಾನೆ ಬಾರೆ ಯವ್ವ, ಬಾ. ಹಾಂ ಅತ್ತೆ ಬಂದೆ. ನೋಡು ಎಷ್ಟು ಹೇರಬಿ ಕೇಳಂಗೇ ಇಲ್ಲ. ಆಂಟಿ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಏನೋ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಏನವ ಅದು? ಇವಾಗ ಬೇಡ ಆಂಟಿ, ನೆಕ್ಸ್ಟ್ ಟೈಮ್ ಕೇಳ್ತೀನಿ. ಏನು ಹೋಗ್ಯಾರೋ ಏನೋ. ಕೇಳ್ತೇನಂತಿ, ಆಮೇಲೆ ಕೇಳ್ತೇನಂತಿ. ಆಯ್ತು ಗೋ. ಹಲೋ, ಹೇಳಿ ಸರ್. ಹಲೋ, ಶ್ರುತಿ ಅವರಾ? ಹಾಂ ಹೌದು ಸರ್. ನೀವ್ಯಾರು ಅಂತ ಗೊತ್ತಾಗಲಿಲ್ಲ. ನೀವು ಮಾತಾಡ್ರಿ, ಬರ್ತಾನೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೀಪಾನ್ ಕಳಿಸ್ತೇನೆ. ಹಾಂ ಆಂಟಿ ಸರಿ. ಯಾರೇ ಇರು, ಸ್ವಲ್ಪ ಕೇಳ್ತೀನಿ. ನಾನು ಪ್ರಶಾಂತ್ ಅಂತ, ನಿಮ್ಮ ಆಫೀಸಲ್ಲಿ ನ್ಯೂ ಜಾಯ್ನಿಂಗ್ ಆಗಿದ್ದೀನಿ. ಓ ಹೌದಾ, ಹೇಳಿ ಸರ್. ಅದು ನೀವು ಲೀವ್ ಮೇಲೆ ಇದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ಕಾಲ್ ಮಾಡಿದೆ. ಹಾಂ ಹೌದು ಸರ್, ನಾನು ಲೀವಲ್ಲಿದ್ದೀನಿ. 1 ವೀಕ್ ಅಲ್ಲ. ಯಾಕೆ ಸರ್, ಏನಾದರೂ ಕೆಲಸ ಇತ್ತಾ? ಅದು ನಿಮ್ಮ ಪೆಂಡಿಂಗ್ ಇರೋ ಕೆಲಸ ನಾನು ಮಾಡ್ತಿದ್ದೀನಿ, ಯಾಕಂದರೆ ನ್ಯೂ ಜಾಯ್ನಿಂಗ್ ಅಲ್ವಾ. ನೀವು ಲೀವಲ್ಲಿದ್ದೀರಾ, ಅದಕ್ಕೆ ನಿಮ್ಮ ಪೆಂಡಿಂಗ್ ಇರೋ ಕೆಲಸ ನನಗೆ ಹೇಳಿದ್ದಾರೆ. ಅದು ನಿಮ್ಮ ಮೊಬೈಲ್ಗೆ ಒಂದು ಇಮೇಲ್ ಬರುತ್ತೆ, ನನಗೆ OTP ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಸೊ OTP ಹೇಳ್ತೀರಾ ಮೇಡಮ್? ಹಲೋ, ನಾನೇನು ಲೂಸ್ ಅಲ್ಲ, ಓಕೆ? ಅಲ್ಲ, ನಾನೇ OTP ಹೇಳ್ಬೇಕು ನಿಮಗೆ? ಅದು ಅಲ್ಲದೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ನೀವು ನಮ್ಮ ಆಫೀಸಲ್ಲಿ ಜಾಯಿನ್ ಆಗಿದ್ದೀರೋ ಯಾರಿಗೆ ಗೊತ್ತು? ಏನೇನೋ ಹೇಳಿ ನನ್ನ ಯಾಮರ್ಸಕ್ಕೆ ನೋಡ್ತಾ ಇದ್ದೀರಾ ನೀವು. ನಾನು ಅಷ್ಟು ಜಲ್ದಿ ಫೂಲ್ ಆಗೋಲ್ಲ, ಓಕೆ? ಏನೇ ಆಯಿತು? ಅದು ಯಾರೋ ಗೊತ್ತಿಲ್ಲ ಕಣೆ, ನಮ್ಮ ಆಫೀಸಲ್ಲಿ ಏನೋ ನ್ಯೂ ಜಾಯ್ನಿಂಗ್ ಆಗಿದೆ ಅಂತೆ ಅವ್ರದ್ದು, ಪ್ರಶಾಂತ್ ಅಂತೆ. ಸೊ ನನ್ನ ಪೆಂಡಿಂಗ್ ಇರೋ ಕೆಲಸನ ಅವ್ರಿಗೂ ಮಾಡ್ತಿದಾರಂತೆ. ಸೊ ನನ್ನ ಮೊಬೈಲ್ಗೆ OTP ಬರುತ್ತಂತೆ, ನಾನು ಹೇಳಬೇಕಂತೆ. ಹೌದಾ? ಯಾರದು? ಯಾವನಿಗೆ ಗೊತ್ತು? ಹಲೋ ಮೇಡಮ್, ನಾನೇನು ಯಾರನ್ನೂ ಯಮಾರಿಸ್ತಾ ಇಲ್ಲ. ನಿಮಗೆ ಸೂ ಅನಿಸಿದ್ರೆ ಹೆಡ್ ಸರ್ಗೆ ಕಾಲ್ ಮಾಡಿ ಕೇಳಿ, ಓಕೆನಾ? ಅವರೇ ಕಾಲ್ ಮಾಡ್ತಾರೆ, ಆವಾಗ OTP ಕೊಡಿ. ಬಾಯ್. ಏನೇ ಆಯಿತು? ಫೋನ್ ಕಟ್ ಮಾಡ್ದ. ಅಲ್ಲ, ನನ್ನೇನು ಅಷ್ಟೊಂದು ಲೂಸ್ ಅಂತ ತಿಳ್ಕೊಂಡಿದ್ದಾನೆ ಅವನು. OTP ಹೇಳಬೇಕಂತೆ. ಐ ಆಮ್ ನಾಟ್ ಫೂಲ್, ಓಕೆ? ಇರಲಿ ಬಿಡಿ. ಹಾಗೇನಾದರೂ ಕೆಲಸ ಇದ್ದರೆ ಹೆಡ್ ಸರ್ಗೆ ಕಾಲ್ ಮಾಡ್ತಾರೆ. ನೀನು ಅಷ್ಟೊಂದು ಟೆನ್ಷನ್ ತೊಗೊತೀಯಾ? ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪ್ರೀತಿ ಅವರೇ. ನಿಮ್ಮ ಫ್ರೆಂಡ್ ಶ್ರುತಿ ಅವರೆಲ್ಲಿ? ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ಮಾ? ಇಲ್ಲಿದ್ದಾರೆ. ಪ್ರಶಾಂತ್ ಅಂತ ಒಬ್ಬರು ಕಾಲ್ ಮಾಡಿದ್ರಾ ನಿಮಗೆ? ಶ್ರುತಿ ಕಾಲ್ ಮಾಡಿದ್ರಾ ಕೇಳಿ? ಹಾಂ ಹೌದು ಸರ್, ಇವಾಗಲೇ ಮಾಡಿದರು. ಯಾಕೆ ಸರ್, ಏನಾಯಿತು? OTP ಕೇಳಿದರೆ ಕೊಡಲ್ಲ ಅಂದ್ರಂತೆ, ಅದಕ್ಕೆ ಕೇಳೋಗೋಸ್ಕರ ಕಾಲ್ ಮಾಡಿದ್ದೆ. ಓ ಹೌದಾ ಸರ್, ಅದು ನ್ಯೂ ಜಾಯ್ನಿಂಗಾ? ಹೌದಮ್ಮ, ನ್ಯೂ ಜಾಯ್ನಿಂಗ್. ಓ ಸಾರಿ ಸರ್, ಅವ್ರಿಗೆ ಗೊತ್ತಾಗಲಿಲ್ಲ, ಆ ಥರ ಮಾತಾಡಿದ್ಲು. ಏನು ಪರವಾಗಿಲ್ಲ, ಇಟ್ಸ್ ಓಕೆ. ನೀವಿನ್ನೂ ಯಾವಾಗ ಬರ್ತೀರಾ? ಅಲ್ಲ ಸರ್, 1 ವೀಕ್ ಲೀವ್ ಬೇಕಂತ ಹೇಳಿದ್ವಿ ಅಲ್ವಾ? ಹೌದಮ್ಮ, ನೀವು ಹೇಳಿದ್ರಿ. ಬಟ್ ಇಲ್ಲಿ ನಿಮ್ಮ ಕೆಲಸ ಯಾರು ಮಾಡ್ತಾರೆ? ಎಲ್ಲ ಪೆಂಡಿಂಗ್ ಉಳಿತಾ ಇದೆ. ಅದೇನು ಮಾಡ್ತಿರೋ ಏನು ಬಿಡ್ತಿರೋ ನಂಗೆ ಗೊತ್ತಿಲ್ಲ. ನಾಳೆ ಅಷ್ಟೊತ್ತರಲ್ಲಿ ನೀವು ಇಲ್ಲಿ ಇರಬೇಕು. ಏನು, ನಾಳೆನಾ? ಇಲ್ಲ ಸರ್, ಆಗಲ್ಲ. ಸರಿ, ನಾಳೆ ಆಗಲ್ಲ ಅಂದರೆ ನಾಡದ್ದು, ಆದರೆ ನೀವು ಇಲ್ಲಿ ಬರಲೇಬೇಕು. ಇಲ್ಲ ಅಂದರೆ ಕೆಲಸ ಹೋಗುತ್ತೆ ನಿಮ್ಮದು. ಓಕೆ, ಏನು ಮಾಡ್ತೀರಾ ನೋಡಿ. ಅಲ್ಲ ಸರ್, ಹೀಗಂದ್ರೆ ಹೆಂಗೆ? ನಾವು ಲೀವ್ ಹಾಕಿದ್ವಿ ಅಲ್ವಾ? ಅಲ್ಲ ಪ್ರೀತಿ, ನೀವು ಲೀವ್ ಮುಂದೆ ಮತ್ತೆ ಯಾವಾಗಾದರೂ ಕಂಟಿನ್ಯೂ ಮಾಡ್ಬೋದು, ಆದರೆ ಇವಾಗ ಲೀವ್ ಕೊಡೋಕ್ಕಾಗಲ್ಲ. ತುಂಬ ಕೆಲಸ ಇದೆ. ನಿಮ್ಮ 3 ಜನ ಕೆಲಸ ತುಂಬ ಪೆಂಡಿಂಗ್ ಇದೆ, ಗೊತ್ತಾ? ಅದನ್ನ ಯಾರು ಮಾಡ್ತಾರೆ? ನೀವೇ ಮಾಡಬೇಕಲ್ವಾ? ನೋಡು, ನಾನು ಹೇಳೋದನ್ನು ಹೇಳಿದ್ದೀನಿ, ನಿಮ್ಮ ಇಷ್ಟ. ನಾಡದ ಅಷ್ಟೊತ್ತರಲ್ಲಿ ನೀವು ಆಫೀಸಲ್ಲಿ ಇಡಬೇಕು, ಇಲ್ಲಾಂದರೆ ನಿಮ್ಮ 3 ಜನ ಕೆಲಸ ಹೋಗುತ್ತೆ. ಓಕೆ, ಯುವರ್ ಚಾಯ್ಸ್. ಬಾಯ್. ಅಲ್ಲ ಸರ್, ಹಲೋ, ನಿಮ್ಗೇನಾಯ್ತೆ? ನಿಮ್ಗೆ ಯಾರು ಕಾಲ್ ಮಾಡಿದ್ರು? ಅಯ್ಯೋ, ಹೆಚ್ ಸರ್ ಕಾಲ್ ಮಾಡಿದ್ರು ಕಣೆ. ನಾಡದಷ್ಟೊತ್ತರಲ್ಲಿ ನಾವು ಅಲ್ಲಿ ಆಫೀಸಲ್ಲಿ ಇರಬೇಕಂತೆ, ಇಲ್ಲಾಂದರೆ ಕೆಲಸ ಹೋಗತ್ತಂತೆ. ಏನು? ಯಾಕಂತೆ? ನಾವು ಲೀವ್ ಹಾಕಿದ್ವಲ್ವಾ 1 ವೀಕು. ನಿಜ ಏನೇ? ಹಾಯ್ ಗೈಸ್, ಏನು ಮಾಡ್ತಾ ಇದ್ದೀರಾ? ಫುಲ್ಲು ಟೆನ್ಷನ್ ಕಣೆ. ಯಾಕೆ, ಏನಾಯ್ತು? ಆಫೀಸಿಂದ ಕಾಲ್ ಬಂದಿತ್ತು ದೀಪಾ. ಹೌದಾ, ಏನಂತೆ? ಬರ್ಬೇಕಂತೆ ಆಫೀಸ್ಗೆ ನಾಡದ್ದು. ಹೌದಾ? ಆದರೆ ನೀವು 1 ವೀಕ್ ಲೀವ್ ಹಾಕಿದ್ದೀನಿ ಅಂತ ಹೇಳಿದ್ರಲ್ವ ನನ್ನ ಮುಂದೆ? ಹೌದು ಕಣೆ, ಆದರೆ ತುಂಬ ಕೆಲಸ ಇದೆ. ನಿಮ್ಮ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾಳೆ ಹೋಗಬೇಕು ಕಣೆ. ಏನು, ನಾಳೆ ಹೋಗ್ತೀರಾ? ಹ್ಞೂ ಕಣೆ, ಹೋಗಲೇಬೇಕು, ಇಲ್ಲ ಅಂದರೆ ಕೆಲಸ ಹೋಗುತ್ತೆ, ಹಾಗೆ ಹೇಗೆ ಅಲ್ಲ ಅಂತಿದ್ದಾರೆ. ಸಾರಿ ಕಣೆ, ಮತ್ತೆ ಯಾವಾಗಾದರೂ ಬರ್ತೀವಿ. ಇಲ್ಲ ನೀನೇ ಬಾ, ನೆಕ್ಸ್ಟ್ ಮಂತು ನನ್ನ ಮದುವೆ ಅಲ್ವಾ? ಸೊ ನೀವೇ ಬನ್ನಿ.
ಹೋಗಲೇಬೇಕಾ? ಏನೇ ಇದು? ಸರಿ ಆಯಿತು ಬಿಡು. ಏನೋ ಹೋಗಬೇಕು? ಹ್ಞೂ ಆಂಟಿ, ಹೋಗಲೇಬೇಕು. ತುಂಬ ಕೆಲಸ ಇದೆ. ಸೊ ಪೆಂಡಿಂಗ್ ಉಳಿಯುತ್ತಲ್ಲ, ಸೊ ಬಾ ಅಂತ ಕರೀತಾ ಇದ್ದಾರೆ. ಇಲ್ಲಾಂದರೆ ಕೆಲಸ ಆಗುತ್ತೆ ಆಂಟಿ, ಹೋಗಲೇಬೇಕು. ಪ್ಲೀಸ್ ಆಂಟಿ, ನಾವು ನಾಳೆ ಹೋಗ್ತೀವಿ. ನೀವು ನನ್ನ ಮದುವೆಗೆ ಬನ್ನಿ, ಓಕೆನಾ? ಹೌದೇನವಾ? ಇನ್ನೊಂದು 4 ದಿನ ನಿಂತಿರೋ ಚಲೋ ಆಗ್ತಿತ್ತು. ಮತ್ತೇನು ಕೆಲಸ ಆಯ್ತನಾತಿರಿ, ಕೆಲಸನೂ ಬಿಡೋಕ್ಕಾಗಂಗಿಲ್ಲ. ನೋಡಿ ಇನ್ನೊಂದ್ಸತಿ ಹೇಳಿ ನೋಡ ಸರ್ಗೆ. ಇಲ್ಲ ಆಂಟಿ, ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಕೇಳ್ತಾ ಇಲ್ಲ. ಆಯ್ತವ, ಮತ್ತೆ ಇನ್ನೇನು ಮಾಡೋದ? ಹೋಗಾಕ್ರೆ ಬೇಕಾ ಅಂತೀರಿ? ಆಯ್ತು ತಗೋರಿ. ದೀಪಾ, ನಾವು ನಾಳೆ ಹೋಗ್ತೀವಿ. ಇವತ್ತೆಲ್ಲಾದರೂ ಆಚೆ ಹೋಗಿ ಬರೋಣ? ಸರಿ ಕಣಿ, ಹೋಗಿ ಬರೋಣ. ಅತ್ತೆ, ಅದು ಊರಾಚೆ ಒಂದು ದೇವಸ್ಥಾನ ಇದೆ ಅಲ್ಲ, ಅಲ್ಲಿ ಹೋಗಿ ಬರ್ತೀವಿ. ನೀವು ಬನ್ನಿ ಅತ್ತೆ, ಹೋಗಿ ಬರೋಣ. ಆಯ್ತು ತಗೋ, ಹೋಗೋಣ. ಇನ್ನೊಂದು ಸ್ವಲ್ಪ ಏನೇ ಆಗಲಿ ಹೋಗೋಣ. ನಾ ಮಧ್ಯಾಹ್ನಕ್ಕೆ ಏನಾರ ಅಡುಗೆ ಮಾಡ್ತೇನೆ, ನೀವು ಮಾತಾಡ್ಕೊತ್ಕೊಂಡ್ರೆ. ಅತ್ತೆ, ನಾನು ಹೆಲ್ಪ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ, ನಾ ಒಬ್ಬಕ್ಕೆ ಮಾಡ್ತೀನಿ. ನನಗೇನು ಅಡುಗೆ ಏನು ಮಾಡೋಕ್ಕೇನು ಭಾವತ್ತು ಹತ್ತಂಗಿಲ್ಲ. ನೀನು ನಿಮಗೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಾಳೆ ಅವ್ರು ಊರಿಗೆ ಹೋಗೋರ್ದಾರ. ನನ್ನ ಅಡುಗೆ ಮಾಡ್ತಾನೆ. ಹೋಳಿಗೆ ಊಟ ಮಾಡೋಣ ಇವತ್ತೆಲ್ಲರೂ. ಹೋಳಿಗೆ ಮಾಡ್ತಾನೆ ನಿಮ್ಮೆಲ್ಲರ ಸಂಬಂಧ. ನಿಮ್ಮ ಮಾವನೂ ಬರತ್ತಾರೆ ಇವತ್ತು. ಅವ್ರಿಗೂ ಹೋಳಿಗೆ ಅಂದರೆ ಇಷ್ಟ ಆಕೈತಿ, ಎಲ್ಲರಿಗೂ ಹೋಳಿಗೆ ಮಾಡ್ತಾನೆ. ಓ ಹೌದಾ? ಸರಿ ಅತ್ತೆ. ಆಯ್ತು, ಮಾತಾಡ್ಕೊಳ್ಕೊಂಡ್ರೆ ನಾ ಅಡುಗೆ ಮಾಡ್ತೀನಿ. ಅಂತೀ ನಾನು ಬರ್ತೀನಿ ರೀ. ಯಾಕೆ? ಇರೇ ಬರ್ತೀನಿ. ಅಲ್ಲ ಕಣೆ, ತುಂಬ ಬೇಜಾರಾಗ್ತಿದೆ. ನಿಜವಾಗ್ಲೂ ಹೋಗ್ಲೇಬೇಕೇನೆ? ಹ್ಞೂ ಕಣೆ, ಹೋಗಲೇಬೇಕು. ಹೌದು, ನೀನು ಮದುವೆ ಮಾಡ್ಕೋ ಹುಡುಗನ ಬಗ್ಗೆ ಏನು ಹೇಳೇ ಇಲ್ಲ. ಅವ್ರ ಬಗ್ಗೆ ಹೇಳಕ್ಕೆ ಏನೇ ಇದೆ? ಅವರೇ ಅಲ್ವಾ? ನಿಂಗೆ ಗೊತ್ತಲ್ವಾ ಅವ್ರು ಯಾರಂತ? ಆಕಾಶ್ ಅಲ್ವಾ? ಅವರೇ, ನಮ್ಮ ಅಪ್ಪಾಜಿಯವರ ಫ್ರೆಂಡ್ ಮಗ. ಅಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದಾರೆ ಅವರು. ನಾವು ಬೆಂಗಳೂರಲ್ವಾ, ಸೊ ನಮಗೆ ಓಕೆ ಓಕೆ ಅನ್ಸತ್ತೆ. ನೀ ಎಷ್ಟು ಲಕ್ಕಿ ಅಲ್ವಾ? ಯಾಕೆ ಹಂಗಂತಿದೀಯಾ? ಅಲ್ಲೇ ಬೆಂಗಳೂರಲ್ಲೇ ಇರ್ತೀರಾ, ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ತಿನ್ಬೋದು, ಹೆಂಗೆ ಬೇಕಾದಂಗೆ ಲೈಫ್ ಲೀಡ್ ಮಾಡ್ಬೋದು. ಆದರೆ ಹಳ್ಳಿಯಲ್ಲಿ ಸಖತ್ ಬೋರ್ ಆಗುತ್ತೆ ಕಣೆ. ದೀಪಾ, ನಿಂಗೊಂದೇನೋ ಕೇಳಬೇಕು, ಕೇಳ? ಕೇಳು. ಏನದು? ನಾನು ಹೋಗ್ತೀನಿ ಕಣೆ. ನಿಮ್ಗೆ ತುಂಬ ಬೋರಿಂಗ್ ಟಾಪಿಕ್ಕು. ಆಂಟಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತೀನಿ. ಬಾ, ಇಲ್ಲಿ ಕುಂತ್ಕೋ ಬಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.